ಈ ಪುಸ್ ಹೊಡ್ಕೊಳ್ಳೋದು ಬಿಸ್ನೆಸ್ ಎಷ್ಟು ಗೊತ್ತಾ? ಅಮೆರಿಕಾದಲ್ಲಿ $180 ಬಿಲಿಯನ್. ನಮ್ಮ ಬೆಂಗಳೂರಲ್ಲೇ ಈಗ ಹತ್ತತ್ರ 18 ಬಿಲಿಯನ್ ರೂಪೀಸ್ ಪರ್ ಇಯರ್ ಮಾಡ್ತಾ ಇದ್ದಾರೆ ಈ ಪುಸ್. ಮತ್ತು ಇಲ್ಲಿ ಶ್ವಾಸಕೋಶ ನಾಳಗಳಲ್ಲೆಲ್ಲ ಪೇರ್ಕೊಂಡಿದೆ, ಅದನ್ನು ತೆಗಿಯೋಕೆ ಮತ್ತೆ ಒಂದು ಸ್ಟೆರಾಯ್ಡ್. ಪುಸ್ ಹೊಡ್ಕೊಳ್ರಿ. ಎಷ್ಟು ದಿವಸ ಡಾಕ್ಟ್ರೆ? ಲೈಫ್ ಲಾಂಗ್ ಹೊಡ್ಕೋ. ಅಯ್ಯೋ ನೋ ಪ್ರಾಬ್ಲಮ್. ನಾನು ಆ ಮಗುಗೆ 6ನೇ ಕ್ಲಾಸ್ ಇಂಗ್ಲೀಷ್ ಓದೋಕ್ಕೆ ಬಂದರೆ ಸಾಕು, ಆ ಮಗುಗೆ ಡೈರೆಕ್ಟಾಗಿ ತೋರಿಸ್ತೀನಿ, ನೋಡಪ್ಪ ನಿಮ್ಮ ಚಾಕ್ಲೇಟಲ್ಲಿ ಇಷ್ಟು ಜಿರಳೆ ಇದೆ, ನೀವು ಬೇಕಾದರೆ ತಿನ್ನು, ಆ ತಿನ್ನೋದ್ರಿಂದ ನಿಮಗೆ ಈ ಉಸಿರಾಟದ ತೊಂದರೆ ಆಗ್ತಾಯಿದೆ, ಸೋಕಾಲ್ಡ್ ಆಸ್ತಮಾ, ಸೋಕಾಲ್ಡ್ ಬ್ರಾಂಕೈಟಿಸು, ಏನೋ ಅಲರ್ಜಿ, ಹೆಸರುಗಳಂತ ಇಷ್ಟೊಂದು ಇಟ್ಟಿರ್ತವೆ ಉದ್ದಕ್ಕೆ. 90 to 95 ಪೀಪಲ್ ಮಕ್ಕಳು ಈ ವಿಷಯ ತಿಳಿಸ್ಕೊಂಡ ಮೇಲೆ ಚಾಕ್ಲೇಟ್ ಬಿಟ್ಬಿಡ್ತಾರೆ. 6 ವಾರಕ್ಕೆ ಅವ್ರಿಗೆ ಉಸಿರಾಟದ ತೊಂದರೆ ಕಮ್ಮಿ ಆಗುತ್ತೆ, ಆ್ಯಬ್ಸಲ್ಯೂಟ್ಲಿ ವಿದೌಟ್ ಎನಿ ಮೆಡಿಸನ್. ಆದರೆ ಈ ಡಾಕ್ಟ್ರುಗಳೆಲ್ಲ ಇಷ್ಟು ವರ್ಷ ಮಕ್ಕಳಿಗೆ ಕೊಡ್ತಾನೇ ಇದ್ದಾರೆ, ಟ್ಯಾಬ್ಲೆಟ್ ಮೇಲೆ ಟ್ಯಾಬ್ಲೆಟು, ಇಂಜೆಕ್ಷನ್ ಮೇಲೆ ಇಂಜೆಕ್ಷನ್ನು. ಸೊ ಈ ಥರ ಮಕ್ಕಳು ಬರ್ತಾರೆ. ಅದನ್ನು ನಿಲ್ಲಿಸಿದ್ದಕ್ಕೇ ತುಂಬ ಜನಕ್ಕೆ ವಾಸಿ ಆಗುತ್ತೆ. ಇನ್ನೂ ವಾಸಿ ಆಗಲಿಲ್ಲ ಅಂದರೆ ಸ್ಟ್ರಕ್ಚರಲ್ ಚೇಂಜಸ್ ಆಗಿದೆ ನಮ್ಮ ಶ್ವಾಸಕೋಶಗಳಲ್ಲಿ, ಅಂದರೆ ರಚನಾತ್ಮಕವಾಗಿ ಏನೋ ಗೊಂದಲ ಆಗಿದೆ. ಆ ಗೊಂದಲಗಳನ್ನು ವಾಸಿ ಮಾಡ್ಕೊಳ್ಳೋದಕ್ಕೆ ನಮ್ಮ ನವಣೆ ಅಕ್ಕಿಯನ್ನು, ಆ ನಾರಿನ ಅಂಶದಲ್ಲಿ ಬರೀ ಆಸ್ತಮಾ ಅಲ್ಲ, ಕ್ಷಯ ರೋಗ ಬಂದರು, ಸೋಕಾಲ್ಡ್ TB ಅಂತ ಏನು ಹೆದರಿಸ್ತಾ ಇದ್ದಾರೆ, ಅದನ್ನು ಗುಣಪಡಿಸುವ ಅದ್ಭುತವಾದ ಗುಣ ನವಣೆ ಅಕ್ಕಿಯಲ್ಲಿ, ನವಣೆ ಅಕ್ಕಿಯ ನಾರಿನಲ್ಲಿ ದೇವರು ಒದಗಿಸಿದ್ದಾರೆ. ನಾರಿನ ಅಂಶ ಇಟ್ ಈಸ್ ನಾಟ್ ಜಸ್ಟ್ ಟು ಪ್ರೊವೈಡ್, ಶುದ್ಧೀಕರಣ ಮಾಡತಕ್ಕಂಥ ಅದ್ಭುತವಾದ ಗುಣ ಈ ನವಣೆ ನಾರಿನ ಅಂಶದಲ್ಲಿದೆ. ನೋಡ್ರಿ ಹೆಂಗೆ ಬೆಳಿಬೋದು ಇದನ್ನು? ಇಷ್ಟು ನೀರು ಹಾಕಿದ್ರು. ಆ್ಯಕ್ಚುಲಿ ಒಂದು ದಿವಸಕ್ಕೆ ತೆಂಗಿನ ಗಿಡ 28,000 ಲೀಟರ್ ನೀರನ್ನು ಮೇಲಕ್ಕೆ ಎತ್ತಿ ಹಾಕಿದರೆ ಆ 28,000 ಲೀಟರ್ ನೀರು ನನಗೆ ನೀವು ಕೊಟ್ಟರೆ 1 ಎಕರೆದಲ್ಲಿ 8 ಕ್ವಿಂಟಲ್ ನವಣೆ ಬೆಳೆಸ್ಕೊಡ್ತೀನಿ. ಅರ್ಥ ಆಗ್ತಾ ಇದೆಯಾ ಈಕ್ವೇಷನ್ನು? ಅಂದರೆ ನೀವು 1 ಎಕರೆದಲ್ಲಿ 40 ತೆಂಗಿನ ಗಿಡ ಹಾಕಿದ್ರೆ ಅದರಿಂದ ಬರ್ತಕ್ಕಂಥ ನೀರು 40 ಎಕರೆದಲ್ಲಿ ಸಿರಿಧಾನ್ಯಗಳನ್ನು ಬೆಳೆಸ್ಬೋದು ಅಂತ ಅರ್ಥ.